ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸೂಪರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಅಕ್ಕಿ ಕಡುಬು ಅಂತೇಳಿ ಸಾಮಾನ್ಯವಾಗಿ ಈ ಮಲೆನಾಡು ಸೈಡ್ ಆಗಿರ್ಬೋದು, ಕರಾವಳಿ ತೀರದ ಜಿಲ್ಲೆಗಳಾಗಿರ್ಬೋದು, ಅವ್ರಿಗೆ ಸಾಮಾನ್ಯವಾಗಿ ಚೆನ್ನಾಗಿ ಗೊತ್ತಿರುತ್ತೆ. ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಇದಕ್ಕೆ ಕಾಂಬಿನೇಷನಾಗಿ ಟೊಮೆಟೊ ಚಟ್ನಿಯನ್ನು ಮಾಡ್ಕೊಂಡಿದ್ದೆ. ಮೊದಲಿಗೆ ನಾನು ಇಲ್ಲಿ ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ಅದನ್ನು ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಒಂದು 5-6 ತಾಸು ನೆನೆಸಿಟ್ಕೊಂಡಿದ್ದೆ. ಕುಚಲಕ್ಕಿ ಅಥವಾ ಕುದಿಸ್ತಕ್ಕಿ ಅಂತ ಏನು ಕರಿತೀವಲ್ಲ ಅದನ್ನು. ಅದು ಜಸ್ಟ್ ಅಕ್ಕಿ ಅಷ್ಟೇ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಒಂದು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ನಂತರ ಅದನ್ನು ಬೇಯಲಿಕ್ಕೆ ನೋಡಿ ಈ ರೀತಿ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಬರೀ ಜಸ್ಟ್ ಅಕ್ಕಿ ಅಷ್ಟೇ, ಕುಚಲಕ್ಕಿ ಅಥವಾ ಕುದಿಸ್ತಕ್ಕಿ ಅಂತ ಏನು ಬಾಯ್ಲ್ಡ್ ರೈಸ್ ಅಂತ ಏನು ಕರಿತೀವಲ್ಲ ಅದನ್ನು ಬೇಯಿಸಲಿಕ್ಕೆ ನಾನು ಒಂದು ದಪ್ಪ ತಳ ಇರತಕ್ಕಂಥ ಒಂದು ಪಾತ್ರೆಗೆ ಎಣ್ಣೆ ಸವರ್ಕೊಂಡಿದ್ದೀನಿ. ಯಾಕಂದರೆ ಅದು ತಳ ಹಿಡಿಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ನಂತರ ಈ ರೀತಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು, ಸ್ವಲ್ಪ ತೆಳುಗಿದ್ರೆ ಚೆನ್ನಾಗಿ ಬೇಯ್ತದೆ. ಹಾಗಾಗಿ ನಾನು ಇದಕ್ಕೆ ನೆಕ್ಸ್ಟ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಗಟ್ಟಿಯಾಗಿ ರುಬ್ಕೋಬೇಕಂತೇನಿಲ್ಲ, ಸ್ವಲ್ಪ ತೆಳುಗೆ ರುಬ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ನಾವು ಇದನ್ನು ಬಾಯ್ಲ್ಡ್ ಮಾಡೋಕ್ಕೆ ಇಟ್ಟಾಗ ಒಲೆ ಮೇಲೆ ಚೆನ್ನಾಗಿ ಅದು ಬೇಗನೆ ಗಟ್ಟಿಯಾಗುತ್ತೆ. ಗಟ್ಟಿ ಇದ್ದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ, ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ತೆಳ್ಳಗಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದು ನಿಧಾನಕ್ಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ತಗೊಂಡು ಬಂದಿದ್ದೀನಿ ಅದನ್ನು. ನಂತರ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಅಂದರೆ ಬೇಯಿಸಲಿಕ್ಕೆ ಅದನ್ನು ಒಲೆ ಮೇಲೆ ಇಟ್ಟು ಈ ರೀತಿ ಸ್ಟೀರ್ ಮಾಡ್ತಾನೆ ಇರಬೇಕಾಗುತ್ತೆ. ಕಂಟಿನ್ಯೂಸ್ಲಿ ಸ್ಟೀರ್ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ಗಂಟಾಗೋ ಸಾಧ್ಯತೆ ತುಂಬಾ ಇರುತ್ತೆ, ಅಂದರೆ ಬೇಗನೆ ಗಂಟು ಥರ ಆಗಿಬಿಡ್ತದೆ. ಹಾಗಾಗಿ ಕಂಟಿನ್ಯೂಸ್ಲಿ ಸ್ಟೀರ್ ಮಾಡ್ತಾ ಆಗಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ಪೂನ್ ಗಂಟ್ಕೊಂಡಿದೆ ನೋಡಿ, ಆ ಥರ ಬೇಗನೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಕಂಟಿನ್ಯೂಸ್ಲಿ ನಾವು ಸ್ಟೀರ್ ಮಾಡ್ಕೊತಾನೆ ಇರಬೇಕಾಗುತ್ತೆ ಈ ರೀತಿ ನೋಡಿ. ಈ ಡೈಲಿ ಇಡ್ಲಿ ದೋಸೆ ಏನಾರು ತಿಂದು ಬೇಜಾರು ಅನಿಸಿದರೆ ಈ ರೀತಿ ಒಮ್ಮೆ ಮಾಡಿಕೊಂಡ್ರೆ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ ಕೂಡ, ಹೆಲ್ದಿ ಕೂಡ ಹೌದು. ಇಡ್ಲಿಗಿಂತಲೂ ಚೆನ್ನಾಗಿ ತಿಂತಾರೆ ಮಕ್ಕಳು. ಸಾಮಾನ್ಯವಾಗಿ ಈಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ತುಂಬಾ ಬೇಗನೆ ಖಾಲಿ ಮಾಡ್ಕೊಂಡು ಬರ್ತಾರೆ. ನೀವು ಹೇಳೋದೇ ಬೇಕಾಗಿರೋದು ಖಾಲಿ ಮಾಡು ಅಂತ. ಅವರೇನೆ ಇಷ್ಟಪಟ್ಟು ಚೆನ್ನಾಗಿ ತಿಂದ್ಕೊಂಡು ಬರ್ತಾರೆ. ಹಾಗಾಗಿ ಇಡ್ಲಿನೇ ಮಾಡಿ ಅವ್ರಿಗೆ ಕೊಡೋದಕ್ಕಿಂತ ಮಧ್ಯದಲ್ಲಿ ಈ ರೀತಿನೂ ಒಂದು ಮಾಡಿಕೊಟ್ರೆ ಖುಷಿಯಾಗಿ ತಿಂದು ಬರ್ತಾರೆ ಮಕ್ಕಳು ಶಾಲೆಯಲ್ಲಿ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಹಬೆನಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕು. ಆದರೆ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಬೇಗನೆ ಆಗಿಬಿಡುತ್ತೆ, ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು. ಇಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಯಾವ ರೀತಿ ಬೇಯಿಸ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಉಂಡೆ. ಅಕ್ಕಿ ಕಡುಬು, ರೈಸ್ ಬಾಲ್ ಅಂತ ಏನಾದ್ರು ಅನ್ಬೋದು ಇದಕ್ಕೆ. ನೋಡಿ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸ್ವಲ್ಪ ಅದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೀವು ಇದನ್ನು ಬಾಯ್ಲ್ಡ್ ಮಾಡೋಕ್ಕೆ ಇಡ್ತೀರಲ್ಲ, ನಾನು ಹೇಳೋದನ್ನು ಮರೆತೆ, ಆ ಟೈಮಲ್ಲಿ ಅಂದರೆ ಅದು ಸ್ವಲ್ಪ ರುಬ್ಕೊಂಡು ಇರ್ತೀರಲ್ಲ ಆ ಟೈಮಲ್ಲಿ ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟು ಹಬೆನ ಈಗ ಇಡ್ಲಿ ಪಾತ್ರೆಯಲ್ಲಿ ಅಥವಾ ನಿಮ್ಮದು ಯಾವ್ದಾದ್ರು ಹಬೆ ಪಾತ್ರೆ ಅಂದರೆ ಇವನ್ನ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ರೆ ಆ ಒಂದು ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೋಬೋದು. ನೋಡಿ ಇವಾಗ ಈ ಒಂದು ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಅವ್ರಿಗೆ ಮಾಡಿಕೊಡ್ಬೋದು. ಅವ್ರು ಇಷ್ಟಪಟ್ಟು ತಿಂತಾರೆ. ಅಂದರೆ ಅವ್ರಿಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ. ಹಾಗಾಗಿ ನಾನಿಲ್ಲಿ ನಮ್ಮನೇಲಿ ಯಾರೂ ಚಿಕ್ಕ ಮಕ್ಕಳಿಲ್ಲ, ಹಾಗಾಗಿ ನಾನು ಗುಂಡಿಗೆ ಮಾಡ್ಕೊತಾ ಇದ್ದೀನಿ ಬಾಲ್ ಟೈಪು. ಅವ್ರಿಗೆ ಏನು ಇಷ್ಟನೋ ಹಾರ್ಟ್ ಶೇಪ್ ಇದ್ದರೆ ಹಾರ್ಟ್ ಶೇಪು, ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪು, ಆ ಥರ ಸಿಲಿಂಡ್ರಿಕಲ್ ಶೇಪ್ ಇದ್ದರೆ ಇಷ್ಟ ಇದ್ದರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಡ್ಬೋದು. ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಈಗ. ನಂತರ ನಾನೊಂದು ಇಡ್ಲಿ ಪಾತ್ರೆಗೆ ಒಂದು ಪ್ಲೇಟನ್ನು ಇಟ್ಟು ಬಾಳೆ ಎಲೆನ ಅದನ್ನು ಕವರ್ ಮಾಡಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನಂತರ ಇದನ್ನ ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಬೇಯಿಸಿದ್ದೀವಲ್ಲ, ಬೇಗನೆ ಬೆಂದೋಗುತ್ತೆ. ನಾನು ಇದಕ್ಕೆ ಹೇಳಿದ್ನಲ್ಲ ಟೊಮೆಟೊ ಚಟ್ನಿಯನ್ನು ಮಾಡ್ಕೊಂಡಿದ್ದೆ.
ಈಗ ಬೆಂದಿದೆ ನೋಡಿ. ಹಬೆ ಎಷ್ಟು ಚೆನ್ನಾಗಿ ಬರ್ತಿದೆ, ಸಖತ್ತು ಚೆನ್ನಾಗಿ ಆಗಿದೆ ನೋಡಿ. ಇದಕ್ಕೆ ನಾವು ಈ ರೀತಿ ಸರ್ವ್ ಮಾಡಿಕೊಟ್ರೆ ಯಾರೇ ಆಗಲಿ ಇಷ್ಟಪಟ್ಟು ತಿಂತಾರೆ. ಇಡ್ಲಿಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಕೂಡ ಖಾಲಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ವಿಡಿಯೋ ಆ್ಯಂಡ್ ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.